ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಂ ದಂಡು. ವೀಕ್ಷಕರೇ, ಇತ್ತೀಚೆಗೆ ರಾಜ್ಯದಲ್ಲಿ ಅತಿ ಹೆಚ್ಚು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತಹ ವಿಚಾರ ಏನು ಅಂತ ಹೇಳಿದ್ರೆ ಬಿಡದಿಯ ಟೌನ್ಶಿಪ್ ವಿಚಾರ. ಒಂದು ಕಡೆ ರಾಜ್ಯ ಸರ್ಕಾರ ಅರ್ಥಾತ್ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ಇಲ್ಲಿ ಟೌನ್ಶಿಪ್ ಅನ್ನ ನಿರ್ಮಾಣ ಮಾಡೇ ಮಾಡ್ತೀವಿ. ಆದರೆ ಇಲ್ಲಿ ರೈತರು ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ನಾವು ಜಮೀನನ್ನ ಬಿಟ್ಕೊಡೋದಿಲ್ಲ, ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೇಳಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಬರೋಬ್ಬರಿ 457 ದಿನಗಳಿಂದ. ಅಂದ್ರೆ ಕಳೆದ 17 ತಿಂಗಳಿನಿಂದ ಇಲ್ಲಿನ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರ ವಾದ ಏನು, ರೈತರ ಪಟ್ಟೇನು ಅಂತ ಮಾತನಾಡ್ತಾ ಹೋಗೋಣ. ಮೊದಲಿಗೆ ಈಗ ನಾನು ನಿಮಗೆ ತೋರಿಸ್ತಾ ಇರುವಂಥ ಪ್ರದೇಶದ ಬಗ್ಗೆ ಮಾತನಾಡ್ತೀನಿ. ಈ ಪ್ರದೇಶ ಏನು ಅಂತ ಹೇಳಿದ್ರೆ, ಯಾವ ಡಿ ಕೆ ಶಿವಕುಮಾರ್ ಅವರು ಮಾಡಲಿಕ್ಕೆ ಹೊರಟಿರುವಂಥ ಬಿಡದಿಯ ಟೌನ್ಶಿಪ್ ಭೂಮಿ ಬಂಜರು ಭೂಮಿ ಅಂತ ಹೇಳಿದ್ರಲ್ವಾ, ಈಗ ನೀವು ನೋಡ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಪ್ರಕಾರ ಬಂಜರ ಭೂಮಿ ಆಗಿರುವಂತಹ ಫಲವತ್ತಾದ ಭೂಮಿ ಇದು. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು, ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು ಹೇಳ್ತಾರೆ, ಇಲ್ಲ ಅಲ್ಲಿ ಭೂಮಿ ಸರಿ ಇಲ್ಲ, ಅದು ಬಂಜರು ಭೂಮಿ, ಕೃಷಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಅಲ್ಲಿ ಯಾರು ಕೃಷಿಕರೇ ಇಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರ ಮಾತು. ಬಟ್ ನಾನು ಇವತ್ತು ನಿಮಗೆ ಗ್ರೌಂಡ್ ರಿಪೋರ್ಟಲ್ಲಿ ತೋರಿಸ್ತಾ ಇದ್ದೀನಿ, ಗ್ರೌಂಡ್ ರಿಯಾಲಿಟಿ ತೋರಿಸ್ತಾ ಇದ್ದೀನಿ. ಹೆಚ್ಚು ಕಡಿಮೆ ನಿಮಗೆ ಎಲ್ಲಿಂದ ಎಲ್ಲಿಗೆ ನೋಡಿದರೂ ಕೂಡ ನಿಮಗೆ ಹಚ್ಚ ಹಸಿರೇ ಕಾಣಿಸ್ತಾ ಇದೆ. ಅರ್ಥಾತ್ ಇದು ಫಲವತ್ತಾದ ಭೂಮಿ, ಕೃಷಿಗೆ ಯೋಗ್ಯವಾಗಿರುವಂತಹ ಭೂಮಿ. ಪಾಪ ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗ ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಅನ್ಸುತ್ತೆ, ಅಥವಾ ಪೊರೆ ಏನಾದರೂ ಬಂದಿರಬಹುದು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಮಾತೆತ್ತಿದ್ರೆ ಒಂದು ಮಾತು ಹೇಳ್ತಾರೆ, ನಾನು ಕೂಡ ರೈತನ ಮಗ, ನನಗೂ ಕೂಡ ಜಮೀನಿದೆ, ನಾನು ಕೂಡ ರೈತನ ಕಷ್ಟಗಳನ್ನ ನೋಡಿದ್ದೀನಿ ಅಂತ ಹೇಳ್ತಾ ಇದ್ರು. ಕೊರೋನಾ ಸಂದರ್ಭದಲ್ಲಿ ಲಾಕ್ಡೌನ್ ಆಗಿತ್ತು, ಯಾರು ಕೂಡ ಹೊರಗಡೆ ಹೋಗಬಾರ್ದಾಗಿತ್ತು. ಅಂತಹ ಸಂದರ್ಭದಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ, ರೈತರು ಬೆಳೆದಿರುವಂಥ ತರಕಾರಿಯನ್ನು ಯಾರು ಕೊಂಡ್ಕೋತಾ ಇಲ್ಲ ಅಂತ ಹೇಳಿ ಸ್ವತಃ ಮಾಸ್ಕ್ ಹಾಕೊಂಡು PPT ಕಿಟ್ ಹಾಕೊಂಡು ರೈತರ ಬಳಿ ಹೋಗಿ ರೈತರ ಕಷ್ಟದ ಬಗ್ಗೆ ಮಾತನಾಡಿದರು ಡಿ ಕೆ ಶಿವಕುಮಾರ್ ಅವರು. ಕಾರಣ ಏನು? ಅಧಿಕಾರ. ಚುನಾವಣೆಯಲ್ಲಿ ಗೆಲ್ಲಬೇಕಾಗಿತ್ತು, 2023ರ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲಬೇಕಾಗಿತ್ತು. ಇದೇ ಕಾರಣಕ್ಕಾಗಿ ರೈತರ ಹತ್ರ ಹೋದ್ರು, ರೈತರ ಕಾಲು ಹಿಡ್ಕೊಂಡ್ರು. ಈಗ ಅದೇ ರೈತರ ಕಾಲನ್ನ ಹಿಡಿದು ಎಳಿತಾ ಇದ್ದಾರೆ, ರೈತರ ಮೇಲೆ ಬಂಡೆಯನ್ನ ಹಿಡಿತಾ ಇದ್ದಾರೆ. ಕನಕಪುರ ಬಂಡೆ ಅನ್ನುವ ಮಾತನ್ನ ರೈತರು ಹೇಳ್ತಾ ಇದ್ದಾರೆ. ಕಾರಣ ಇಷ್ಟೇ, ಡಿ ಕೆ ಶಿವಕುಮಾರ್ ಅವರು ಏನ್ ಹೇಳ್ತಾ ಇದ್ದಾರೆ, ಬಂಜರು ಭೂಮಿ. ಹಾಗಾದ್ರೆ ಎಲ್ಲಿದೆ ಇಲ್ಲಿ ಬಂಜರು ಭೂಮಿ? ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಕೂಡ ನಿಮ್ಗೆ ತೆಂಗು ಕಾಣಿಸ್ತಾ ಇದೆ, ಅಡಿಕೆ ಬೆಳೆ ಕಾಣಿಸ್ತಾ ಇದೆ, ರೇಷ್ಮೆ ಬೆಳೆ ಕಾಣಿಸ್ತಾ ಇದೆ, ತರಕಾರಿ ಬೆಳೆ ಕಾಣಿಸ್ತಾ ಇದೆ. ಸೊ ಇದು ಕಂಪ್ಲೀಟ್ ಆಗಿ ಬೆಂಗಳೂರ ಅಥವಾ ಬೆಂಗಳೂರ ಹತ್ರ ಇರುವಂತ ಬಿಡದಿನ ಅಂತ ಹೇಳಿದ್ರೆ ನಮಗೂ ಕೂಡ ಒಂದು ಕ್ಷಣ ಅನಿಸ್ತಾ ಇದೆ, ಇದು ನಿಜವಾಗ್ಲೂ ಕೂಡ ಬೆಂಗಳೂರು ಆಗಿಲ್ಲ, ಬೆಂಗಳೂರು ಹತ್ರ ಇರುವಂತ ಬಿಡದಿ ಅಲ್ಲ, ಇದು ಮಲೆನಾಡಿನ ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ. ಇದು ಇಲ್ಲಿನ ರೈತರು ಕೂಡ ಹೇಳ್ತಾ ಇದ್ರು, ಕಂಪ್ಲೀಟ್ ಆಗಿ ನೀವು ಒಂದು ರೌಂಡ್ ಹಾಕೊಂಡ್ರಿ ಸರ್, ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿನ ವಾತಾವರಣ ಹೇಗಿದೆ, ಪರಿಸರ ಹೇಗಿದೆ ಅಂತ ಹೇಳಿ. ನೋಡಿ, ನೀವು ಕೂಡ ಗಮನಿಸ್ತಾ ಇರ್ಬೋದು, ನಿಮ್ಗೆ ಎಲ್ಲಾದ್ರೂ ಇದು ಬಿಡದಿ ಅಂತ ಕಾಣಿಸ್ತಾ ಇದೆ ಅಥವಾ ಬೆಂಗಳೂರಿಗೆ ಒಂದು 30 ಕಿಲೋಮೀಟರ್ ದೂರ ಇರುವಂತ ಪ್ರದೇಶ ಅನಿಸ್ತಾ ಇದೆ? ಇಲ್ಲ, ಇದು ಕಂಪ್ಲೀಟ್ ಆಗಿ ಮಲೆನಾಡಿನ ಪ್ರದೇಶದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದ್ರೆ ಇಲ್ಲಿ ಕೃಷಿಗೆ ಯೋಗ್ಯವಾಗಿರುವಂತಹ ಭೂಮಿ ಇದೆ, ನೀರಾವರಿ ಇದೆ. ರೈತರು ಮುಖ್ಯವಾಗಿ ಈ ಭೂಮಿಯನ್ನ ನಂಬ್ಕೊಂಡಿದ್ದಾರೆ. ರೈತರು ಈ ಭೂಮಿಯನ್ನ ನಂಬ್ಕೊಂಡು ಕೃಷಿ ಬೆಳೆ ಎಲ್ಲವನ್ನು ಕೂಡ ಬೆಳೀತಾ ಇದ್ದಾರೆ. ಮತ್ತೆ ಡಿ ಕೆ ಶಿವಕುಮಾರ್ ಅವರ ಮಾತು ಇನ್ನೊಂದೇನಾಗಿತ್ತು ಅಂತ ಹೇಳಿದ್ರೆ, ಇಲ್ಲಿ ರೈತರು ಯಾರೂ ಇಲ್ಲ, 5% ರೈತರು ಇರ್ಬೋದು ಅಷ್ಟೇನೆ ಅಂತ ಹೇಳ್ತಾ ಇದ್ರಲ್ವಾ. ಹಾಗಾದ್ರೆ ಜಸ್ಟ್ 5% ರೈತರು ಇದ್ರೆ ಈ ರೀತಿಯಾಗಿ ಪರಿಸರ ಇರ್ಲಿಕ್ಕೆ ಸಾಧ್ಯನಾ? ಈ ರೀತಿಯಾಗಿ ಬೆಳೆ ಬೆಳೀಲಿಕ್ಕೆ ಸಾಧ್ಯನಾ? ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ನೋಡಿ, ಇಲ್ಲಿ ತೆಂಗಿನ ಮರ ಇದೆ, ಅದರ ಹಿಂದೆ ಹೋದ್ರೆ ನಿಮಗೆ ಅಡಿಕೆ ಸಿಗುತ್ತೆ, ಅದರ ಹಿಂದೆ ಹೋದ್ರೆ ನಿಮಗೆ ಇನ್ನೂ ಕೂಡ ರೇಷ್ಮೆ ಬೆಳೆ ಸಿಗುತ್ತೆ. ಸೊ ನೀವು ಎಲ್ಲಿಂದ ಎಲ್ಲಿಗೆ ಹೋದ್ರೂ ಕೂಡ ಇಲ್ಲಿ ಒಂದಲ್ಲ ಒಂದು ಬೆಳೆ ಕಾಣಿಸ್ತಾನೆ ಇದೆ, ಒಂದಲ್ಲ ಒಂದು ರೀತಿಯಲ್ಲಿ ಕೃಷಿ ನಡೀತಾನೆ ಇದೆ. ಸೊ ಡಿ ಕೆ ಶಿವಕುಮಾರ್ ಅವರು ಯಾವುದನ್ನ ನೋಡಿ ಅಥವಾ ಯಾವ ಆಧಾರದಲ್ಲಿ ಇಟ್ಕೊಂಡು ಇಲ್ಲಿ ಕೃಷಿಕರಿಲ್ಲ, ರೈತರಿಲ್ಲ, ಕೇವಲ 5% ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಬಟ್ ನಾವಂತೂ ಗ್ರೌಂಡ್ ರಿಯಾಲಿಟಿ ಏನು, ಗ್ರೌಂಡ್ ರಿಪೋರ್ಟ್ ಏನು ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. 360 ಡಿಗ್ರಿ ಈ ಪ್ರದೇಶ ಏನಿದೆಯಲ್ವಾ, 360 ಡಿಗ್ರಿ ನೀವು ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಕೂಡ ಹಚ್ಚ ಹಸಿರೇ ಕಾಣಿಸ್ತಾ ಇದೆ. ಎಲ್ಲೂ ಕೂಡ ಒಂದು ಬಂಡೆ ಆಗಲಿ, ಎಲ್ಲೂ ಕೂಡ ಪಾಳು ಬಿದ್ದಿರೋ ಭೂಮಿ ಆಗಲಿ, ಎಲ್ಲೂ ಕೂಡ ಬಂಜರು ಭೂಮಿಯಾಗಿ ನಿಮ್ಗೆ ಕಾಣಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಂತಹ ಭೂಮಿಯಲ್ಲಿ, ಫಲವತ್ತಾಗಿರುವಂತಹ ಭೂಮಿಯಲ್ಲಿ ಈಗ ಟೌನ್ಶಿಪ್ ಅನ್ನ ಕಟ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ.
ಇದು ಎಷ್ಟು ಸರಿ ಅಂತ ಹೇಳಿ ಇಲ್ಲಿನ ರೈತರು ಪ್ರಶ್ನೆ ಮಾಡ್ತಾ ಇರುವಂತದ್ದು. ನೋಡಿ, ಬೈರಮಂಗಲ ಮತ್ತು ಕುಂಚಗಾರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 9640 ಎಕರೆ ಫಲವತ್ತಾದ ಕೃಷಿ ಭೂಮಿ ಇದು. ಅಂದ್ರೆ ಕಂಪ್ಲೀಟ್ ಆಗಿ 9640 ಎಕರೆ ಈಗ ಈ ಕಂಪ್ಲೀಟ್ ಆಗಿರುವಂತಹ ಭೂಮಿ ಇದೆಯಲ್ವಾ, ಇದ್ರ ಮೇಲೆ ಡಿ ಕೆ ಶಿವಕುಮಾರ್ ಅವರ ಕಣ್ಣು ಬಿದ್ದಿದೆ ಅನ್ನೋದು ರೈತರ ಆರೋಪ. ಅದು ನಿಜವೂ ಕೂಡ ಹೌದು. ಯಾಕೆ ಅಂತ ಹೇಳಿದ್ರೆ ಇತ್ತೀಚೆಗೆ ಒಂದು ನೋಟಿಫಿಕೇಶನ್ ಹೊರಡಿಸಿದ್ದಾರೆ, ಒಂದು ಅಧಿಸೂಚನೆ ಹೊರಡಿಸಿದ್ದಾರೆ. 3 ಗ್ರಾಮಗಳಿಗೆ ಸಂಬಂಧಪಟ್ಟಂತೆ 500ಕ್ಕೂ ಹೆಚ್ಚು ಎಕರೆ ಭೂಮಿಯನ್ನ ಭೂ ಸ್ವಾಧೀನ ಪಡಿಸ್ಕೋಬೇಕು ಅಂತ ಹೇಳಿ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಬಟ್ ಇಲ್ಲಿ ಕಂಪ್ಲೀಟ್ ಆಗಿರುವಂಥದ್ದು 9600ಕ್ಕೂ ಹೆಚ್ಚು ಎಕರೆ ಭೂಮಿ ಇಲ್ಲಿದೆ. ಇದು ಕಂಪ್ಲೀಟ್ ಆಗಿ ಕೃಷಿಗೆ ಯೋಗ್ಯವಾಗಿರುವಂತಹ ಭೂಮಿ. ಕೃಷಿಗಳು ಯೋಗ್ಯವಾಗಿದೆ, ಕೃಷಿಕರಿದ್ದಾರೆ, ಜನರು ಇಲ್ಲಿ ಬದುಕನ್ನ ಕಟ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಬಿಜೆಪಿಯನ್ನ JDS ಅನ್ನ ಟೀಕೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾ ಇದ್ರು. ಏನಪ್ಪಾ ಅಂತ ಹೇಳಿದ್ರೆ, ನಾವು ಕಾಂಗ್ರೆಸ್ ಪಕ್ಷದವರು ಭಾವನೆಗಳ ಮೇಲೆ ಅಲ್ಲ, ಬದುಕಿನ ಆಧಾರದಲ್ಲಿ ನಾವು ಜೀವನವನ್ನ ಕಟ್ಟಿಕೊಡ್ತೀವಿ, ನಮಗೆ ಜನರ ಬದುಕು ಮುಖ್ಯ ಅಂತ ಹೇಳ್ತಾ ಇದ್ರು. ಕೊರೋನಾ ಸಂದರ್ಭದಲ್ಲೂ ಜನರ ಬದುಕಿನ ಬಗ್ಗೆ ಡಿ ಕೆ ಶಿವಕುಮಾರ್ ಮಾತನಾಡಿದ್ರು. ಗ್ಯಾರಂಟಿಗಳನ್ನ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದಂತಹ ಕಾಂಗ್ರೆಸ್ ಸರ್ಕಾರ, ಆ ಸಂದರ್ಭದಲ್ಲೂ ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ DCM ಆಗಿ ಜನರ ಬದುಕಿನ ಬಗ್ಗೆ ಮಾತನಾಡ್ತಾ ಇದ್ರು. ಸೊ ಈಗ ರೈತರು ಕೂಡ ಕೇಳ್ತಾ ಇದ್ದಾರೆ, ನೀವು ಮಾತೆತ್ತಿದ್ರೆ ಜನರ ಬದುಕಿನ ಬಗ್ಗೆ ಮಾತನಾಡ್ತಾ ಇದ್ರಲ್ವಾ ಡಿ ಕೆ ಶಿವಕುಮಾರ್ ಅವರೇ, ಹಾಗಾದ್ರೆ ನಮ್ಮ ಬದುಕನ್ನ ಯಾಕೆ ಕಿತ್ಕೊಳ್ಳಿಕ್ಕೆ ಮುಂದೆ ಹಾಕ್ತಾ ಇದ್ದೀರಾ ನೀವು? ಇದು ನಾವು ಕೇವಲ ಭೂಮಿ ಅಂತ ಮಾತ್ರ ಇದನ್ನ ಹೇಳ್ತಾ ಇಲ್ಲ. ಇಲ್ಲಿ ಭೂಮಿ ಅಂತ ಹೇಳಿದ್ರೆ ಇಲ್ಲಿನ ಜನರಿಗೆ ತಾಯಿಯ ರೂಪದಲ್ಲಿ ನೋಡ್ತಾ ಇದ್ದಾರೆ. ಮತ್ತೆ 80% ರೈತರು ನನ್ನ ಪರವಾಗಿದ್ದಾರೆ ಅಥವಾ ರೈತರು ಈಗಾಗಲೇ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರಲ್ವಾ, ಆ 80% ರೈತರು ಯಾರು ಅಂತ ಹೇಳಿದ್ರೆ, ಯಾರು ಜಮೀನ್ದಾರರಿದ್ದಾರೆ ಅಂದ್ರೆ ಅರ್ಥಾತ್ ನಿಮ್ಗೆ ಹೆಚ್ಚು ಕಡಿಮೆ 20 ಎಕರೆ 30 ಎಕರೆ ಇದ್ದಾರಲ್ವಾ, ಆ ಜಮೀನ್ದಾರರು ಮಾತ್ರ ಒಪ್ಕೊಂಡಿದ್ದಾರೆ. ಆದ್ರೆ 8 ಗುಂಟೆ 10 ಗುಂಟೆ 1 ಎಕರೆ ಅರ್ಧ ಎಕರೆ 5 ಎಕರೆ ಈ ರೀತಿ ಜಮೀನು ಇದ್ದಾರಲ್ವಾ, ಇವರ ಸಂಖ್ಯೆ ದೊಡ್ಡದಿದೆ. ಅಂದ್ರೆ ಈ ರೀತಿಯಾಗಿ ಭೂಮಿಯನ್ನ ನಂಬಿಕೊಂಡು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು, ಸಣ್ಣ ಪುಟ್ಟ ಬೆಳೆ ಹಾಕೊಂಡು, ಸಣ್ಣ ಪುಟ್ಟ ಹೈನುಗಾರಿಕೆ ಹಸು ಎಮ್ಮೆ ಮೇಯಿಸ್ಕೊಂಡು ಜೀವನವನ್ನ ಕಟ್ಕೊಂಡಿದ್ದಾರಲ್ವಾ, ಇವ್ರ ಸಂಖ್ಯೆ ಜಾಸ್ತಿ ಇದೆ. ನಿಮ್ಗೆ 10 ಎಕರೆ ಇರುವಂತ ರೈತನಿಗೆ 2 ಎಕರೆ ಹೋದ್ರೆ ಪ್ರಾಬ್ಲಮ್ ಅಲ್ಲ, 100 ಎಕರೆ ಇರುವಂತ ರೈತನಿಗೆ 20 ಎಕರೆ ಹೋದ್ರೆ ಪ್ರಾಬ್ಲಮ್ ಅಲ್ಲ. ಅದೇ ನಿಮ್ಗೆ ಕೇವಲ 1 ಎಕರೆ ಇರುವ ರೈತನಿಗೆ ಕಂಪ್ಲೀಟ್ ಆಗಿ 1 ಎಕರೆ ಹೋಗ್ಬಿಟ್ರೆ ಅವ್ನ ಜೀವನನೇ ಏನು ಅಂತ ಗೊತ್ತಾಗೋದಿಲ್ಲ. ಅರ್ಧ ಎಕರೆ ಇರುವ ರೈತನು ಕಂಪ್ಲೀಟ್ ಆಗಿ ತನ್ನ ಅರ್ಧ ಎಕರೆಯನ್ನ ಕಳೆದುಕೊಂಡ್ಬಿಟ್ರೆ ಆತನ ಮುಂದೇನು ಅಂತ ಗೊತ್ತಾಗೋದಿಲ್ಲ. ಯಾಕಂದ್ರೆ ಇವ್ರು ಕೊಡ್ತಾ ಇರುವಂತ ಹಣ ಏನಿದೆಯಲ್ವಾ, ನಿಮ್ಗೆ 1 ಎಕರೆಗೆ 2 ಕೋಟಿ ಅಂತ ಹೇಳ್ತಾ ಇದ್ದಾರೆ, 2.5 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟೇ ಹಣ ಕೊಟ್ಟರು ತಮ್ಮ ಈ ಭಾವನೆ ಇರುತ್ತಲ್ವಾ, ಇದು ನನ್ನೂರು ನನ್ನ ಭೂಮಿ ಅನ್ನುವಂಥ ಭಾವನೆ ಇದೆಯಲ್ವಾ, ಆ ಭಾವನೆಯನ್ನ ಯಾವ ದುಡ್ಡಿಂದ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಡಿ ಕೆ ಶಿವಕುಮಾರ್ ಅವರೇ? ಡಿ ಕೆ ಶಿವಕುಮಾರ್ ಅವರು ಸಂಪ್ರದಾಯದ ಬಗ್ಗೆ ಮಾತನಾಡ್ತಾರೆ, ಸಂಸ್ಕೃತಿಯ ಬಗ್ಗೆ ಮಾತನಾಡ್ತಾರೆ. ಆ ಕಲಾಪದಲ್ಲಿ ಮಾತನಾಡ್ತಾ ಇದ್ರು ಕರೋನಾ ಸಂದರ್ಭದಲ್ಲಿ. ಈ ಕರೋನಾದಿಂದ ಮೃತಪಟ್ಟವರನ್ನ ಸಾಂಪ್ರದಾಯಬದ್ಧವಾಗಿ ಸಂಸ್ಕಾರ ಮಾಡ್ತಾ ಇಲ್ಲ, ಅಂದ್ರೆ ಅವರನ್ನ ಹೂಳ್ತಾ ಇಲ್ಲ, ಒಂದು ರೀತಿಯಾಗಿ ಬೀದಿ ಹೆಣಗಳ ರೀತಿಯಲ್ಲಿ ಬಿಸಾಕ್ತಾ ಇದ್ದಾರೆ ಅಂತ ಬಿಜೆಪಿ ವಿರುದ್ಧ ಮಾತನಾಡಿದ್ರು. ಸಂಸ್ಕೃತಿಯ ಬಗ್ಗೆ ಮಾತನಾಡ್ತಾ ಇದ್ರು, ಇಲ್ಲಿನ ಕಲ್ಚರ್ ಬಗ್ಗೆ ಮಾತನಾಡ್ತಾ ಇದ್ರು. ಸೊ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಇಲ್ಲಿನ ಕಲ್ಚರ್ ಬಗ್ಗೆ ಮಾತನಾಡ್ತಾ ಇದ್ರು, ಸಂಸ್ಕೃತಿಯ ಬಗ್ಗೆ ಮಾತನಾಡ್ತಾ ಇದ್ರು, ಮತ್ತೆ ಭಾವನೆಗಳ ಬಗ್ಗೆ ಮಾತನಾಡ್ತಾ ಇದ್ರು. ಸೊ ಅದೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಇವಾಗ ಯಾಕೆ ಗೊತ್ತಾಗ್ತಾ ಇಲ್ಲ? ಇಲ್ಲಿ ಕೇವಲ ಭೂಮಿ ಎಲ್ಲ ಇರುವಂಥದ್ದು, ಇಲ್ಲಿ ಭೂಮಿ ಎಲ್ಲ ಇಲ್ಲಿ ಇರುವಂತಹ ರೈತರ ಜೀವನ ಇಲ್ಲಿದೆ. ಅವ್ರು ಕಂಪ್ಲೀಟ್ ಆಗಿ ಅವರು ವಂಶ ಪಾರಂಪರ್ಯವಾಗಿ ಎಷ್ಟೋ ವರ್ಷಗಳಿಂದ, ಎಷ್ಟೋ ತಲೆಮಾರುಗಳಿಂದ ಇಲ್ಲಿ ವಾಸವಾಗಿದ್ದಾರೆ. ಇದನ್ನ ಏಕಾಏಕಿಯಾಗಿ ಬಿಟ್ಟು ಬೇರೆ ಕಡೆ ಹೋಗೋದು ಅಂತ ಹೇಳಿದ್ರೆ ಅವ್ರಿಗೆ ವಾಟ್ ನೆಕ್ಸ್ಟ್? ಇದು ನನ್ನ ಭೂಮಿ ಅನ್ನೋದು ಏನಿರುತ್ತೆ ಇಲ್ಲಿ ಅಸ್ತಿತ್ವದ ಪ್ರಶ್ನೆಯೂ ಬರುತ್ತೆ ಮತ್ತು ಭಾವನಾತ್ಮಕವಾಗಿ ಈ ಭೂಮಿಯ ಜೊತೆ ಅವರಿಗೆ ಒಂದು ರೀತಿಯ ಸಂಬಂಧ ಇರುತ್ತೆ. ಆ ಸಂಬಂಧವನ್ನ ಕಳೆದುಕೊಂಡು ಯಾಕೆ ಹೋಗ್ತಾರೆ ಅಂತ ಇಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ರೈತರು ಇಲ್ಲಿ ಗೋಳಾಡ್ತಾ ಇದ್ದಾರೆ, ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನೋಡಿ, ನಾನು ನಿಮ್ಗೆ ನೋಡಿಸ್ತಾ ಇರುವಂಥದ್ದು ಕಂಪ್ಲೀಟ್ ಆಗಿ ಗ್ರೌಂಡ್ ಅಲ್ಲಿ, ಅಂದ್ರೆ ಕೆಳಗಡೆ ಯಾವ ರೀತಿಯಾಗಿದೆ ಅಂತ. ಅದನ್ನೇ ನಾನು ನಿಮ್ಗೆ ಮೇಲ್ಭಾಗಕ್ಕೆ ಹೋಗಿ ತೋರಿಸ್ತೀನಿ. ಮುಂದೆ ಕಂಪ್ಲೀಟ್ ಆಗಿ 9600 ಎಕರೆ ಯಾವ ರೀತಿಯಾಗಿ ಕಾಣುತ್ತೆ ಮೇಲಿಂದ ಅಂತ ಕೂಡ ನಿಮ್ಗೆ ತೋರಿಸ್ತೀನಿ. ಈಗಾಗಲೇ ನೀವು ಕೂಡ ನೋಡಿರ್ಬೋದು. ಬಟ್ ನನ್ನ ಪ್ರಯತ್ನ ಏನು ಅಂತ ಹೇಳಿದ್ರೆ, ನಿಮ್ಗೆ ನಿಜವಾಗ್ಲೂ ಕೂಡ ಅನಿಸ್ತಾ ಇದೆಯಾ ಇದು ಬಂಜರು ಭೂಮಿ, ಕೃಷಿಗೆ ಯೋಗ್ಯ ಇಲ್ಲ ಅಂತ ನಿಮ್ಗೆ ನಿಜವಾಗ್ಲೂ ಅನಿಸ್ತಾ ಇದೆಯಾ ಅನ್ನೋದು ನನ್ನ ಪ್ರಶ್ನೆ. ಡಿ ಕೆ ಶಿವಕುಮಾರ್ ಅವರು ಅಟ್ಲೀಸ್ಟ್ ಈಗಲಾದ್ರೂ ಯೋಚನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ದೊಡ್ಡ ಕನಸನ್ನ ಕಟ್ಕೊಂಡು ಇರುವಂಥದ್ದು ಒಂದಿಷ್ಟು ನಿರೀಕ್ಷೆಗಳಿದೆ. ಸೊ ಡಿ ಕೆ ಶಿವಕುಮಾರ್ ಅವರು ಸ್ವತಃ ಈ ಜಿಲ್ಲೆಯ ಮೂಲದವರಾಗಿರೋದ್ರಿಂದ ಒಂದಿಷ್ಟು ಗ್ರೌಂಡ್ ರಿಯಾಲಿಟಿ ಅವರು ಕೂಡ ಅರ್ಥ ಆಗ್ಬೇಕಾಗುತ್ತೆ.
ಅರ್ಥ ಮಾಡಿಕೊಂಡು ರೈತರಿಗೆ ಸ್ಪಂದಿಸಬೇಕಾಗಿದೆ. ಯಾಕೆ ರೈತರ ಬಗ್ಗೆ ನಾವು ಇಷ್ಟೊಂದು ಮಾತನಾಡಬೇಕು ಅಂತ ಹೇಳಿದ್ರೆ, ಈಗ ಟೌನ್‌ಶಿಪ್ ಅನ್ನ ನಿರ್ಮಾಣ ಮಾಡ್ತಾರೆ ಸರಿ, ಮನೆಗಳನ್ನ ಕಟ್ತಾರೆ ಸರಿ, ನಿಮ್ಗೆ ಅಪಾರ್ಟ್ಮೆಂಟ್ ಕಟ್ತಾರೆ, ಏನೋ ಕಟ್ತಾರೆ. ಬಟ್ ನಿಮ್ಗೆ ಎಷ್ಟೇ ಚೆನ್ನಾಗಿರುವಂತಹ ಅಭಿವೃದ್ಧಿಯನ್ನ ಮಾಡಿದ್ರು, ಅಪಾರ್ಟ್ಮೆಂಟ್‌ಗಳನ್ನ ಕಟ್ಟಿದ್ರು, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ಅವ್ರು ತಿನ್ಬೇಕಾಗಿರುವಂಥದ್ದು ಅನ್ನವನ್ನೇ ತಿನ್ಬೇಕು, ತರಕಾರಿಯನ್ನೇ ತಿನ್ಬೇಕು. ಬಟ್ ಆ ಅನ್ನವನ್ನ ಬೆಳೆಯುವಂತ, ಭತ್ತವನ್ನ ಬೆಳೆಯುವಂತ, ತರಕಾರಿಯನ್ನ ಬೆಳೆಯುವಂತ ರೈತರ ಭೂಮಿಯನ್ನ ಕಿತ್ಕೊಂಡ್ರೆ ಮುಂದೆ ಯಾರು ಆ ರೀತಿಯಾಗಿ ಅನ್ನವನ್ನ ಬೆಳಿತಾರೆ, ಭತ್ತವನ್ನ ಬೆಳಿತಾರೆ, ತರಕಾರಿಯನ್ನ ಬೆಳಿತಾರೆ? ರೈತರನ್ನೇ ನೀವು ನಾಶ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅಭಿವೃದ್ಧಿ ಮಾಡಿ ಏನ್ ಲಾಭ ಬರುತ್ತೆ? ರೈತ ದೇಶದ ಬೆನ್ನೆಲುಬು ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾರೆ. ನಾವು ಸ್ವತಂತ್ರದ ನಂತರ ಎಷ್ಟೋ ಜನ ಹೇಳ್ತಾ ಇದ್ದಾರೆ, ಜೈ ಕಿಸಾನ್, ಜೈ ಜವಾನ್ ಅಂತ ಹೇಳ್ತೀರಿ, ರೈತರ ಬಗ್ಗೆ ಮಾತನಾಡ್ತೀರಿ, ರೈತರ ಕಷ್ಟಗಳ ಬಗ್ಗೆ ಮಾತನಾಡ್ತಾ ಇದೀವಿ. ಬಟ್ ಸ್ವತಂತ್ರ ಬಂದು ಇಷ್ಟು ವರ್ಷಗಳಾಯ್ತು, ಈಗಲೂ ಕೂಡ ರೈತ ಇನ್ನು ಬಡತನದ ರೇಖೆಯಿಂದ ಕೆಳಗಡೆ ಇದ್ದಾನೆ, ಇನ್ನೂ ಬಡವನಾಗೇ ಇದ್ದಾನೆ. ಒಂದು ಮಾತಿದೆ ನೋಡಿ, ಯಾರೋ ಒಂದು ಎಕ್ಸಾಂಪಲ್ ಕೊಟ್ಟಿದ್ರು ನನಗೆ ಈ ಹಿಂದೆ. ಈ ಸಿಗರೇಟ್ ಅನ್ನ ತಯಾರು ಮಾಡುವಂತಹ ಕಂಪನಿ, ಮದ್ಯಪಾನವನ್ನ ತಯಾರು ಮಾಡುವಂತಹ ಕಂಪನಿ, ಈ ಸಿಗರೇಟ್ ಮತ್ತು ಮದ್ಯಪಾನ ಎರಡು ಕೂಡ ಆರೋಗ್ಯಕ್ಕೆ ಹಾನಿಕಾರಕ. ಈ ಆರೋಗ್ಯಕ್ಕೆ ಹಾನಿಕಾರಕ ಆಗಿರುವಂತಹ ಈ ವಸ್ತುಗಳನ್ನ ತಯಾರು ಮಾಡುವಂತಹ ವ್ಯಕ್ತಿ ಯಾವತ್ತಿಗೂ ಕೂಡ ಶ್ರೀಮಂತನಾಗೇ ಇರ್ತಾನೆ. ಆದ್ರೆ ನಮ್ಮ ಬದುಕಿಗೆ, ನಮ್ಮ ಜೀವಕ್ಕೆ, ನಮಗೆ ಅನುಕೂಲವಾಗೋದಕ್ಕೆ ಮತ್ತೆ ನಾವು ಉಳಿಲಿಕ್ಕೆ ಬೇಕಿರುವಂತಹ ಅನ್ನವನ್ನ ತಯಾರು ಮಾಡುವಂತಹ, ತರಕಾರಿಯನ್ನ ಬೆಳೆಯುವಂತಹ ರೈತ ಯಾವತ್ತಿಗೂ ಕೂಡ ಸಾಲಗಾರನಾಗಿರ್ತಾನೆ, ಬಡವನಾಗೇ ಇರ್ತಾನೆ. ಇದು ದುರದೃಷ್ಟವಶಾತ್ ಈ ರೀತಿಯ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇರುವಂಥದ್ದು. ಸೊ ನಾನು ಮುಂದೆ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಮುಂದೆ ಮೇಲೆ ಹೋಗಿ ತೋರಿಸ್ತೀನಿ ಇಲ್ಲಿ 9600 ಎಕರೆ ಯಾವ ರೀತಿಯಾಗಿದೆ ಅಂತ ಹೇಳಿ. ವೀಕ್ಷಕರೇ, ನಾನು ಆಗಲೇ ಹೇಳ್ತಾ ಇದ್ದೆ ನಿಮಗೆ, ನಾನು ಗ್ರೌಂಡ್ ರಿಯಾಲಿಟಿಯನ್ನ, ಗ್ರೌಂಡ್ ರಿಪೋರ್ಟನ್ನು ಕೆಳಗಡೆಯಿಂದ ತೋರಿಸಿದ್ದೀನಿ ಮತ್ತು ಮೇಲ್ಭಾಗದಿಂದ ತೋರಿಸ್ತೀನಿ ನಿಮಗೆ ಅಂತ. ಅಂದರೆ 9600 ಎಕರೆ ಯಾವ ರೀತಿಯಾಗಿ ನಿಮಗೆ ಮೇಲೆಯಿಂದ ಕಾಣಿಸುತ್ತೆ ಅಂತ ನಿಮಗೆ ಹೇಳ್ತೀನಿ. ಇಲ್ಲಿಂದ 18 ಮೀಟರ್ ಉದ್ದ ಹೈಟ್ ಇದೆ. ಸೊ ಮೇಲ್ಭಾಗಕ್ಕೆ ಹೋಗಿ ತೋರಿಸ್ತೀನಿ ನಿಮಗೆ ಈ ಕಂಪ್ಲೀಟ್ ಆಗಿ 9600 ಎಕರೆ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ. ಬನ್ನಿ ವೀಕ್ಷಕರೇ, ನಾನೀಗ ಭೂಮಿಯಿಂದ, ಅಂದರೆ ನಾನು ಆಗಲೇ ನಿಮಗೆ ಗ್ರೌಂಡ್ ರಿಯಾಲಿಟಿಯನ್ನು ತೋರಿಸ್ತಾ ಇದ್ದೆ. ಈಗ ಅಲ್ಲಿಂದ 18 ಮೀಟರ್ ಎತ್ತರಕ್ಕೆ ಬಂದು ನಿಂತಿದ್ದೀನಿ. ಈಗ ಡಿ ಕೆ ಶಿವಕುಮಾರ್ ಅವರ ಪ್ರಕಾರ ಬಂಜರ ಭೂಮಿ ಹೇಗಿದೆ ಅಂತ ತೋರಿಸ್ತೀನಿ. ಇದು ರೈತರ ಪ್ರಕಾರ, ನಮ್ಮ ಕಣ್ಣಿಗೆ, ನಿಮ್ಮ ಕಣ್ಣಿಗೆ ಎಲ್ಲವೂ ಕೂಡ ಫಲವತ್ತಾದ ಭೂಮಿನೇ ಇದು ಕಾಣಿಸ್ತಾ ಇದೆ. ಬಟ್ ಡಿ ಕೆ ಶಿವಕುಮಾರ್ ಅವರ ಪ್ರಕಾರ ಬಂಜರು ಭೂಮಿ ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನನ್ನ ಹಿಂಭಾಗ ನೀವು ಎಲ್ಲಿಂದ ಎಲ್ಲಿಗೆ ನೋಡಿದ್ರೂ ಕೂಡ 6940 ಎಕರೆ ಬಿಡದಿಯ ಟೌನ್ಶಿಪ್ ಯೋಜನೆ. ಸೊ ನೀವು ಗಮನಿಸ್ತಾ ಇದ್ದೀರಾ, ಎಲ್ಲಿ ನಿಮಗೆ ಬಂಜರು ಭೂಮಿ ಕಾಣಿಸ್ತಾ ಇದೆ? 6940 ಎಕರೆ ಕಂಪ್ಲೀಟ್ ಆಗಿ ಔಟ್ ಅಂಡ್ ಔಟ್ ಹಚ್ಚ ಹಸಿರಾಗಿದೆ. ನಾವು ನಿಜವಾಗ್ಲೂ ಕೂಡ, ನನಗೂ ಕೂಡ ಅನಿಸ್ತಾ ಇದೆ, ಇದು ನಾನು ಬೆಂಗಳೂರಿಂದ ಜಸ್ಟ್ 30 ಕಿಲೋಮೀಟರ್ ಹೊರಗಡೆ ಬಂದಿದ್ದೀನಿ ಅಷ್ಟೇನೆ, ಬಿಡದಿ ಈ ಕಡೆ. ಬಟ್ ನನಗೆ ಇದು ಸಿಟಿಯ ವಾತಾವರಣ ಅನಿಸ್ತಾ ಇಲ್ಲ. ಹೋಗ್ಲಿ ನಿಮಗೆ ಚಿಕ್ಕಬಳ್ಳಾಪುರ, ಕೋಲಾರ ಆ ರೀತಿಯ ವಾತಾವರಣವೂ ಅನಿಸ್ತಾ ಇಲ್ಲ. ನನಗೆ ಕಾಣಿಸ್ತಾ ಇರುವಂಥದ್ದು ಒಂದೇ, ಇದು ಮಲೆನಾಡಿನ ಪರಿಸರ, ಇದು ಮಲೆನಾಡಿನ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಿ. ನೋಡಿ, ಈಗ ದೂರದಿಂದ ನೋಡ್ತಾ ಇದ್ರೆ ನಿಮಗೆ ಒಂದಿಷ್ಟು ಬಿಲ್ಡಿಂಗ್ಗಳು ಕಾಣಿಸ್ತಾ ಇದೆ, ಒಂದಿಷ್ಟು ಕಂಪನಿಗಳಿದೆ, ಕಾರ್ಖಾನೆ. ಅದರ ಮುಂಭಾಗದಲ್ಲಿ ನಿಮಗೆ ಕೆರೆ ಕಾಣಿಸ್ತಾ ಇದೆ ಕಂಪ್ಲೀಟ್ ಆಗಿ. ಇಲ್ಲಿನ ನೀರಾವರಿಯ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ, ಇಲ್ಲಿ ಕಾಣಿಸ್ತಾ ಇರುವಂತಹ ಭೂಮಿಗೆ ನೀರಾವರಿ ಮತ್ತೆ ನೀರಿನ ಮೂಲ ಯಾವುದು ಅಂತ ಹೇಳಿದ್ರೆ ಅಲ್ಲಿ ಕಾಣಿಸ್ತಾ ಇರುವಂತಹ ಕೆರೆ, ಜೊತೆಗೆ ಋಷಭಾವತಿ ನದಿ ಇದೆ, ಮತ್ತೆ ತುಂಬಿರುವಂತ ಕೆರೆ ಕಾಣಿಸ್ತಾ ಇದೆ ನೋಡಿ. ಅದರ ತುಂಬಿರುವಂತಹ ಕೆರೆಯ ಪಕ್ಕನೇ ಬೆಳೆದಿರುವಂತಹ ಭೂಮಿ ಇದು, ಮತ್ತೆ ಬೆಳೆ ಇದು. ಕಂಪ್ಲೀಟ್ ಆಗಿ ತೆಂಗು ಬೆಳೆದಿದ್ದಾರೆ, ಅಡಿಕೆ ಬೆಳೆ ಇದೆ, ಇನ್ನು ಕೆಳಗಡೆ ರೇಷ್ಮೆ ಬೆಳೆ ಇದೆ, ತರಕಾರಿಗಳನ್ನ ಬೆಳೀತಾ ಇದ್ದಾರೆ, ನಾನಾ ರೀತಿಯ ಬೆಳೆಗಳನ್ನ ಇಲ್ಲಿ ಬೆಳೀತಾ ಇದ್ದಾರೆ, ವಾಣಿಜ್ಯ ಬೆಳೆಗಳಂತ ಹೇಳ್ಬೋದು. ಮತ್ತೆ ಅದೇ ರೀತಿಯಾಗಿ ನೀವು ಈ ಕಡೆ ನೋಡ್ತಾ ಇದ್ರೆ ಎಲ್ಲಿಂದ ಎಲ್ಲಿಗೂ ಕೂಡ ನಿಮ್ಗೆ ಹಚ್ಚ ಹೆಸರೇ ಕಾಣಿಸ್ತಾ ಇರುವಂಥದ್ದು. ಇಲ್ಲಿ ಭೂಮಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಒಂದು ಮಾತು ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಈ ಎಲೆಕ್ಷನ್ ಸಂದರ್ಭದಲ್ಲಿ, ಆ ಕನಕಪುರದ ರೈತರಿಗೆ ಯಾರೂ ಕೂಡ ಭೂಮಿಯನ್ನ ಮಾರ್ಕೋಬೇಡಿ, ಯಾಕೆ ಅಂದ್ರೆ ಇಲ್ಲಿನ ಭೂಮಿಗೆ ಚಿನ್ನದ ರೇಟ್ ಬರುತ್ತೆ ಅಂತ ಹೇಳಿ. ಭೂಮಿಗೆ ಚಿನ್ನದ ರೇಟ್ ಬರೋದಲ್ಲ, ಈ ಭೂಮಿಯಿಂದನೇ ಇಲ್ಲಿನ ರೈತರು ಚಿನ್ನವನ್ನ ಬೆಳೀತಾ ಇದ್ದಾರೆ. ಇಲ್ಲಿರುವಂತಹ ರೈತರು ಕಂಪ್ಲೀಟ್ ಆಗಿ ಚಿನ್ನವನ್ನ ಬೆಳೆದು ಚಿನ್ನದಂತಹ ಬದುಕನ್ನ, ಬಂಗಾರದಂತಹ ಬದುಕನ್ನ ಕಟ್ಕೊಂಡಿದ್ದಾರೆ. ಅಂತಹ ಬಂಗಾರದ ಬದುಕಿಗೆ ಈಗ ಡಿ ಕೆ ಶಿವಕುಮಾರ್ ಅವರು ಕೊಳ್ಳಿ ಹಾಕ್ಲಿಕ್ಕೆ ಹೋಗ್ತಾ ಇದ್ದಾರೆ.
ಆ ಬಂಗಾರದ ಬದುಕನ್ನು ಕಿತ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಮಗೂ ಕೂಡ ಅನಿಸ್ತಾ ಇದೆ, ಇಂತಹ ಪ್ರದೇಶವನ್ನು ಟೌನ್ಶಿಪ್ ಮಾಡುವಂಥ ಅಗತ್ಯತೆ ಏನಿದೆ ಅಂತ ಹೇಳಿ. ಮತ್ತು ಬೆಂಗಳೂರು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಬೆಂಗಳೂರು ಯಾವ ರೀತಿಯಾಗಿ ನಿಮಗೆ ಮಾಲಿನ್ಯ ಮತ್ತು ಪೊಲ್ಯೂಷನ್ ಆಗಿದೆ ಅಂತ ಹೇಳಿ. ಬಟ್ ಅಂತಹ ಬೆಂಗಳೂರಿಗೆ ಶುದ್ಧವಾದ ಗಾಳಿ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಈ ರೀತಿಯ ಪರಿಸರ ಇಲ್ಲಿರೋದ್ರಿಂದಲೇ. ಮತ್ತು ನೀವು ಗಮನಿಸ್ತಾ ಇರ್ಬೋದು, ಬಂಗಾರದಂಥ ಬದುಕನ್ನು ಕಟ್ಕೊಂಡಿರುವಂಥ ರೈತರ ಬದುಕನ್ನು ಡಿ ಕೆ ಶಿವಕುಮಾರ್ ಅವರು ಕಿತ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ. ಮತ್ತು ಕ್ಲಿಯರ್ ಆಗಿ ನಿಮ್ಗೆ ಎಲ್ಲಿಂದ ಎಲ್ಲಿಗೂ ಕಾಣಿಸ್ತಾ ಇರುವಂಥದ್ದು, ಇದು ಫಲವತ್ತಾಗಿರುವಂಥ ಭೂಮಿ. ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಬಂಜರು ಭೂಮಿ ಅಂತ ಅನ್ನಲಿಕ್ಕೆ ಸಾಧ್ಯನೇ ಇಲ್ಲ. ಈ ಹಿಂದೆ 2006ರಲ್ಲಿ ಆಗಿನ ಮುಖ್ಯಮಂತ್ರಿ ಆಗಿರುವಂಥ ಕುಮಾರಸ್ವಾಮಿ ಅವರು ಟೌನ್ಶಿಪ್ ನಿರ್ಮಾಣ ಮಾಡಬೇಕು ಅಂತ ಹೋಗಿದ್ರು. ಬಟ್ ಇಲ್ಲಿನ ರೈತರ ವಿರೋಧ, ಅದಾದ ನಂತರ ಅದನ್ನು ಕ್ಯಾನ್ಸಲ್ ಮಾಡಿದ್ರು. ಬಟ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ಆಸಕ್ತಿ? ಇಲ್ಲಿನ ರೈತರನ್ನ ಒಕ್ಲೆಬ್ಬಿಸಿ ಈ ರೈತರ ಬದುಕನ್ನು ಕಿತ್ಕೊಂಡು ಯಾರದ್ದೋ ಮರ್ಜಿಗೋ ಅಥವಾ ಯಾರದ್ದೋ ಲಾಭಕ್ಕೋ ಟೌನ್ಶಿಪ್ಪನ್ನು ನಿರ್ಮಾಣ ಮಾಡಿ ಯಾರ ಅಭಿವೃದ್ಧಿಯನ್ನು ಮಾಡಬೇಕಾಗಿದೆ ಅಂತ. ಆಯಿತು, ಈ ಒಂದು ಕಡೆ ಇಲ್ಲಿನ ರೈತರ ಬಗ್ಗೆ ಮಾತನಾಡ್ತಾ ಇದ್ವಿ. ರೈತರು ಭೂಮಿಯನ್ನು ಹೊಂದಿದ್ದಾರೆ, ಭೂಮಿ ಇಲ್ಲದೆ ಇರುವಂಥ ಜನರ ಪರಿಸ್ಥಿತಿ ಏನು ಅನ್ನುವಂಥ ಪ್ರಶ್ನೆ ಕೂಡ ನಮ್ಗೆ ಕಾಡುತ್ತೆ. ನಾವು ಎರಡು ರೀತಿಯಾಗಿ ಇಲ್ಲಿನ ಪರಿಸ್ಥಿತಿಯನ್ನು ಅವಲೋಕನ ಮಾಡಬೇಕಾಗುತ್ತೆ. ಒಂದು, ಭೂಮಿ ಇರುವಂಥ ರೈತರಿಗೆ ನೀವು ಎಕರೆಗೆ 2 ಕೋಟಿ, 2.5 ಕೋಟಿ, 2.25 ಕೋಟಿ ಆ ರೀತಿಯಾಗಿ ಹಣವನ್ನು ಕೊಡ್ತಾ ಇದ್ರಿ. ಬಟ್ ಈ ಗ್ರಾಮ ಇದೆಯಲ್ವಾ, ಈ ಗ್ರಾಮಗಳಲ್ಲಿ ಭೂಮಿ ಇಲ್ಲದೆ ಜೀವನವನ್ನು ಕಟ್ಟಿಕೊಂಡಂತಹ ಲಕ್ಷಾಂತರ ಜನರಿದ್ದಾರೆ. ಬೇರೆಯವರ ಭೂಮಿಯಲ್ಲಿ ಪಾಲುಗಾರಿಕೆ ಮಾಡಿಕೊಂಡು, ಹೈನುಗಾರಿಕೆ ಮಾಡಿಕೊಂಡು ಜೀವನವನ್ನು ಕಟ್ಕೊಂಡಿದ್ದಾರೆ. ಸೊ ಅವರ ಪರಿಸ್ಥಿತಿ ಏನು? ಇಫ್ ಇನ್ ಕೇಸ್ ಏನಾದರೂ ಇಲ್ಲಿ ಟೌನ್ಶಿಪ್ ಬಂದಿದ್ದೇ ಆದರೆ ರೈತರಿಗೆ ಹಣ ಸಿಗುತ್ತೆ, ಬೇರೆ ಕಡೆ ಭೂಮಿ ಸಿಗುತ್ತೆ ಅಂತ ಆದರೆ, ಈ ಭೂಮಿ ಇಲ್ಲದೆ ಇರುವಂತಹ ಜನರ ಪರಿಸ್ಥಿತಿ ಏನು? ಅವರು ಹೈನುಗಾರಿಕೆಯನ್ನೇ ನಂಬಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದಾರಲ್ವ, ಅವ್ರ ಪರಿಸ್ಥಿತಿ ಏನು? ಜೊತೆಗೆ ಈ ದನಕರುಗಳ ವ್ಯವಸ್ಥೆ ಅಂದರೆ ಆ ಪರಿಸ್ಥಿತಿ ಏನು? ದನಕರುಗಳನ್ನು ಎಲ್ಲಿ ಕರ್ಕೊಂಡು ಹೋಗುವಂಥದ್ದು? ಒಟ್ಟಾರೆಯಾಗಿ ದೊಡ್ಡ ಪ್ರಶ್ನೆಯ ಕಾಡ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ, ರೈತರು ಒಂದು ಕಡೆ ಭೂಮಿಯನ್ನು ಕೊಡ್ತಾ ಇಲ್ಲ, ಮತ್ತೊಂದು ಕಡೆ ಜನರ ಜೀವನ ಏನು ಅಂತ ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು. ಇದೇ ಕಾರಣಕ್ಕಾಗಿ ಬರೋಬ್ಬರಿ 457 ದಿನ 17 ತಿಂಗಳಿಂದ ಇಲ್ಲಿನ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇಲ್ಲಿನ ರೈತರು ನಮಗೆ ಸೌಲಭ್ಯ ಕೊಡಿ, ನಮಗೆ ಅನುದಾನ ಕೊಡಿ ಅಂತ ಯಾರು ಕೂಡ ಕೇಳ್ತಾ ಇಲ್ಲ. ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಟುಬಿಡಿ ಅಂತ ಮಾತ್ರ ಕೇಳ್ತಾ ಇರುವಂಥದ್ದು. ನಮಗೆ ಸರ್ಕಾರದಿಂದ ದೊಡ್ಡ ದೊಡ್ಡ ಅನುದಾನ ಏನು ಕೊಡಬೇಡಿ, ದೊಡ್ಡ ದೊಡ್ಡ ಸಾಲ ಮನ್ನಾ ಅವು ಇವು ಏನು ಕೇಳ್ತಾನೆ ಇಲ್ಲ. ಅವ್ರು ಕೇಳ್ತಿರೋದು ಅಷ್ಟೇ, ನಾವು ಬದುಕು ಕಟ್ಕೊಂಡಿದ್ದೀವಿ, ಬದುಕೋದಕ್ಕೆ ನಮ್ಮನ್ನು ಬಿಟ್ಟುಬಿಡಿ ಅಂತ ಹೇಳಿ. ನೋಡಿ ಎಂತಹ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ ಅಂತ ಹೇಳಿದ್ರೆ, ದೇಶದ ಬೆನ್ನೆಲುಬು ರೈತ. ಆ ರೈತ ಈಗ ತನ್ನ ಬದುಕಿಗಾಗಿ ಹೋರಾಟವನ್ನು ನಡೆಸ್ತಾ ಇದ್ದಾನೆ, ಅದು ಕೂಡ ಸರ್ಕಾರದ ವಿರುದ್ಧ. ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ರೈತರ ಪರ ನಿಲ್ಲಬೇಕಾಗುತ್ತೆ. ಸುಮನ್ ಟಿವಿ ಕನ್ನಡ ಕೂಡ ರೈತರ ಪರ ನಿಲ್ಲುತ್ತೆ ಅಂತ ಹೇಳ್ತಾ, ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.